ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಂದುಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು 19 ಸ್ಥಾನ ಗಳಿಸಿ ಅದ್ಭುತವಾದ ಸಾಧನೆ ಮಾಡಿದ ಹಿನ್ನೆಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ಸಂಭ್ರಮಾಚರಿಸಿದರು. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ವಿಭಿನ್ನವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಇಂದುಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು. ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಇಂದುಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರಾದ ಡಾಕ್ಟರ್ ಸತೀಶ್ ಕುಮಾರ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಇಂದುಧರ್, ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಪ್ರತಿಭರವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಎಚ್ಇಒ ಶಾಂತಿರವರು ಕಾರ್ಯಕ್ರಮವನ್ನು ಆಯೋಜಿಸಿದರು. ತಂಡದಲ್ಲಿ ವಿಶ್ವಜ್ಞ ಚಂದ್ರೇಶ್, ಅಶ್ವಿನಿ, ಆರ್ಬಿಎಸ್ಕೆ ತಂಡದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭರತ್, ಡಾಕ್ಟರ್ ಮೇಳಪ್ಪ ಮತ್ತು ತಂಡದವರು ದಿನೇಶ್, ರಾಘವೇಂದ್ರ, ಚಾಂದಿನಿ, ಉಮೇಶ್, ಪುಟ್ಟರಾಜು ಮತ್ತು ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸಾಧನೆ ಹಾಗೂ ದೇಶದಲ್ಲಿ ಮತ್ತೆ ಎನ್ಡಿಎ ದಿಗ್ವಿಜಯ ಸಾಧಿಸಿದ್ದು, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ಯುವ ಮುಖಂಡ ದಯಾನಂದ ಅವರ ನೇತೃತ್ವದಲ್ಲಿ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು 19 ಸ್ಥಾನ ಗಳಿಸಿ ಅದ್ಭುತವಾದ ಸಾಧನೆ ಮಾಡಿದೆ. ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರು 3ನೇ ಅವಧಿಗೆ ಅಧಿಕಾರ ಸ್ವೀಕರಿಸಲು ದೇಶದ ಜನತೆ ಜನಾದೇಶ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಭಾರತೀಪುರ ಪುಟ್ಟಣ್ಣ, ಮುಖಂಡರಾದ ಕೈಗೋನಹಳ್ಳಿ ಕುಮಾರ್, ದಯಾನಂದ, ಚಂದ್ರಕಲಾ ರಮೇಶ್, ಅಪ್ಪಾಜಿ, ಬಿಗ್ ಬಾಸ್ ಮೋಹನ್, ಶಿಲ್ಪಾ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದರು. ಏನು ಈ ದಿವಸ ಇಡೀ ಕರ್ನಾಟಕ ನೋಡಿದಂಥ ಒಂದು ಕ್ಷೇತ್ರ, ನಮ್ಮ ಮಂಡ್ಯ ಜಿಲ್ಲೆಯ ಕ್ಷೇತ್ರವನ್ನು ಎಲ್ಲ ಜನತೆ ಎಲ್ಲ ದೇಶ ನೋಡ್ತಾ ಇತ್ತು. ಆದರೆ ಈ ದಿವಸ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಅಂತರದಲ್ಲಿ ಗೆದ್ದಿರುವಂಥ ಒಂದು ವ್ಯಕ್ತಿ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಂತರದ ಮತದಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ತಾಲೂಕಿನ ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊಟ್ಟಮೊದಲ ಬಾರಿಗೆ ಶುಭಾಶಯವನ್ನು ಕೋರ್ತಾ, ಈ ದಿವಸ ಇನ್ನೇನು 2-3 ದಿವಸದಲ್ಲಿ 3ನೇ ಬಾರಿ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ. ದೇಶವನ್ನು ಒಂದು ಒಳ್ಳೆಯ ಆಡಳಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಹಾಗೂ ನಮ್ಮ ಕುಮಾರಸ್ವಾಮಿ ಇವರಿಗೆ ಶುಭಾಶಯವನ್ನು ಹೇಳ್ತಾ, ನಮ್ಮ ಈ ಒಂದು ಮಂಡಲದ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಮಂಡಲ ಅಧ್ಯಕ್ಷರು ಸಾರಂಗಿ ನಾಗಣ್ಣ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ನಾವು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ದುಡಿದಿದ್ದಾರೆ. ಆದ್ದರಿಂದ ನಮಗೆ ಓಟ್ ಹಾಕಿರುವಂಥ ಎಲ್ಲ ಜನತೆಗೆ ಶುಭಾಶಯ ಹೇಳ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ವಿಭಿನ್ನವಾಗಿ ಆಚರಿಸಲಾಯಿತು. ಸಾವಯವ ಕೃಷಿಕ ಹಾಗೂ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಎಂಎಸ್ ರಾಮಚಂದ್ರ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪರಿಸರ ಸಂರಕ್ಷಣೆ, ಪರಿಸರದ ಸಮತೋಲನ ಹಾಗೂ ತಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಿನ ಅನುಭವಗಳನ್ನು ಹಂಚಿಕೊಳ್ಳುತ್ತಲೇ ಸ್ವತಃ ತಾವು ಮಕ್ಕಳ ಜೊತೆಯಲ್ಲಿ ಗಿಡ ನೆಡಲು ಸಹಕರಿಸಿ ಗಿಡಗಳ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಬೇಕೆಂದು ತಿಳಿಸಿಕೊಟ್ಟರು. ಸುಪ್ರಜಾ ಗುರುಕುಲ ಸಂಸ್ಥೆಯ ಅಧ್ಯಕ್ಷರಾದ ಡಿ ಸುಜಲಾದೇವಿ, ಪರಿಸರವೆಂದರೆ ಬರೀ ಗಿಡ ಮರಗಳನ್ನು ನೆಡುವುದು ಮಾತ್ರವಲ್ಲ, ಅವುಗಳ ಪಾಲನೆ ಪೋಷಣೆಯನ್ನು ಮಾಡಬೇಕು ಹಾಗೂ ಮನಬಂದಲ್ಲಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ಬಿಸಾಡುವುದು ಸೂಕ್ತವಲ್ಲ ಎಂಬ ಕಿವಿಮಾತು ಹೇಳಿದರು.
ಇದೇ ಸಂದರ್ಭದಲ್ಲಿ ತೆಂಗು, ಬಾಳೆ, ಅಡಿಕೆ, ಸೀಬೆ, ಬಟರ್ಫ್ರೂಟ್ ಇನ್ನೂ ಮುಂತಾದ ಹಣ್ಣಿನ ಗಿಡಗಳನ್ನು ಸೇರಿದಂತೆ ನಾನಾ ವಿವಿಧ ದಾಸವಾಳ, ಗುಲಾಬಿ, ಪಾರಿಜಾತ ಇನ್ನೂ ಮುಂತಾದ ಹೂವಿನ ಗಿಡಗಳನ್ನು ವಿದ್ಯಾರ್ಥಿಗಳು ತಂದು ಸ್ವತಃ ತಮ್ಮ ಹಸ್ತದಿಂದಲೇ ಗಿಡಗಳನ್ನು ನೆಟ್ಟು ಸಂಭ್ರಮಿಸಿದರು. ಶಾಲೆಯ ಶಿಕ್ಷಕರು ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಗಿಡಗಳನ್ನು ಶಾಲೆಗೆ ಕಳುಹಿಸಿಕೊಟ್ಟ ಪೋಷಕರನ್ನ ಶ್ಲಾಘಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಸಿರು ನಮ್ಮ ಉಸಿರು. ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮಾನವರಾದ ನಾವು ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಜೋಪಾನ ಮಾಡಿ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ವಕೀಲರಾದ ಬಿಎಲ್ ದೇವರಾಜು ಮಾತನಾಡಿದರು. ತಾಲೂಕು ವಲಯ ಅರಣ್ಯ ಅಧಿಕಾರಿ ಅನಿತಾ ಮಾತನಾಡಿ, ವಿಶ್ವ ಪರಿಸರ ದಿನದ ಅಂಗವಾಗಿ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತೇಗ, ಮತ್ತಿ, ಹಲಸು, ಮಾವು, ಬೇವು, ನೇರಳೆ, ರಕ್ತಚಂದನ ಸೇರಿದಂತೆ 10,000ಕ್ಕೂ ಹೆಚ್ಚಿನ ಹೂವು ಮತ್ತು ಹಣ್ಣಿನ ಗಿಡಗಳ ಜೊತೆಗೆ ಕಾನೂನು ವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಎಂದರು. ನ್ಯಾಯಾಧೀಶರಾದ ಶಕುಂತಲಾ, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ, ಬಿಇಒ ಸೀತಾರಾಮ್, ತಾಲೂಕು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್, ರಾಘವೇಂದ್ರ, ಸಂಧ್ಯಾ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಮೆಜಾನ್ ರೈನ್ ಫಾರೆಸ್ಟ್ ಸುಮಾರು ಅರ್ಧ ಪ್ರಪಂಚಕ್ಕೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಅದು ಎಷ್ಟು ತಿಕ್ಕಾಗಿರೋ ಫಾರೆಸ್ಟ್ ಅಂತ ಯೋಚನೆ ಮಾಡಬೇಕು. ನಾವು ಬಿಟ್ಟರೆ ಸುಮಾರು 100 ಕಿಲೋಮೀಟರ್ ನಮ್ಮ ಮಲೆನಾಡು ಸ್ಟಾರ್ಟ್ ಆಗ್ತದೆ. 1998 ನಾನು ಮಲೆನಾಡು ರೆಗ್ಯುಲರ್ ವಿಸಿಟ್ ಕೊಡ್ತೀನಿ. ಆ ಹೊರನಾಡು ಶೃಂಗೇರಿ ಕಡೆ ಟೂರ್ ಹೋದಾಗ 20 ವರ್ಷಗಳಿಂದ ಈಗ ಫಾರೆಸ್ಟ್ ಈಗಲ್ಲ ಎಲ್ಲ ಡಿಫಾರೆಸ್ಟೇಷನ್ ಆಗುತ್ತೆ. ಈಗ ನಮ್ಮ ಕಡೆ ನಮ್ಮ ಕೋಲಾರ ಈ ಕಡೆ ನೋಡಿದ್ರೆ ಈಗ ಚೆನ್ನಾಗಿದೆ ಫಾರೆಸ್ಟ್. ನಮ್ಮ ಕೇಳ್ಪಟ್ಟೆ ಅಷ್ಟು ಚೆನ್ನಾಗಿದೆ, ಒಳ್ಳೆ ಫಾರೆಸ್ಟು. ಮತ್ತು ನಾವೆಲ್ಲ ಮರ ಗಿಡಗಳನ್ನು ಬೆಳೆಸಬೇಕು. ಮತ್ತು ಈ ವರ್ಷದ 2024 ಸ್ಲೋಗಾನ್ ಏನಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ. ಅಂದರೆ ರೆಸ್ಟೋರ್ ಮಾಡಬೇಕು. ಜನರೇಷನ್ ಅಂದರೆ ಜನ ಉಳಿಸಬೇಕಾದ್ರೆ ರೆಸ್ಟೋರ್ ಮಾಡಬೇಕಾದ್ರೆ ಆಕ್ಸಿಜನ್ ಇರಬೇಕು ಮತ್ತು ಮರಗಿಡಗಳು ಜಾಸ್ತಿ ಬೆಳೆಸಬೇಕು ಮತ್ತು ವಿಶ್ವ ಪರಿಸರವನ್ನು ಕಾಪಾಡಬೇಕು ಅನ್ನೋದು. ಮತ್ತು ಈ 2024 ಸೌದಿ ಅರೇಬಿಯಾ ಕಿಂಗ್ಡಮನ್ನು ಈ ಸಲ ಆಸ್ಟ್ ಮಾಡ್ತಾಯಿದೆ ವಿಶ್ವ ಪರಿಸರ ದಿನಾಚರಣೆಯನ್ನು. ಮತ್ತು ಅದೇ ರೀತಿ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದು ಜನಗಳು ಪಬ್ಲಿಕ್ ಅಟ್ ಲಾರ್ಜ್ನ ಎಜುಕೇಟ್ ಮಾಡಬೇಕು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ. ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು ಮತ್ತು ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು. ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಥರ ನೋಡ್ಕೋಬೇಕು. ಯಾಕಂದರೆ ಮರ ಇಲ್ಲದ್ರೆ ಪ್ರಪಂಚದಲ್ಲಿ ಯಾರೂ ಬದುಕೋಕ್ಕಾಗಿಲ್ಲ. ಇದು ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಹೇಳಿದ್ರು. ನಾವೊಂದು ಮತ್ತು ವಾಟ್ಸಪ್ಪಲ್ಲಿ ಯೂಟ್ಯೂಬೆಲ್ಲ ನೋಡ್ತಾ ಇರ್ತೀವಿ. ಇನ್ನು 20-50 ವರ್ಷ ಏನಾಗ್ತಿದೆ ಅಂತ. ಅದ್ರ ಜೊತೆಲಿ ಆಕ್ಸಿಜನ್ ಎತ್ಕೊಂಡು ಹೋಗೋದು ಬೆನ್ನಿಗೆ. ಯಾವ ರೀತಿ ನಾವು ಬಾಟ ಕೊಟ್ಟಾಗ ಬೆನ್ನಿ 50 ವರ್ಷ ಆದಮೇಲೆ ಹಂಗೆ ಬರುತ್ತೆ ಅಂತ ಎಲ್ಲ ಪ್ರಿಡಿಕ್ಷನ್ ಆ ಥರ ಮಾಡ್ತಾಯಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ. ನಾವೆಲ್ಲ ಹಳ್ಳಿಯವರು ನಮ್ಮ ಸುಮಾರು 2-3 ಇದು ಮಾವಿನ ತೋಪುಗಳೆಲ್ಲ ಹಾಕ್ತೀವಿ. ಅದೇ ಥರ ಪ್ರತಿಯೊಬ್ಬರು ಒಂದು ತೋಪುಗಳು ಒಂದು ಯಾವುದು ಜನ ಖಾಲಿ ಬಿಡಬಾರ್ದು. ಯಾವುದೋ ಒಂದು ಬೆಳೆ ಆಗಬೇಕು. ಈ ತೆಂಗು, ಅಡಿಕೆ, ಮಾವು ಅದೇ ನಾವು ಬೆಳೆಸ್ದಂಗೆ ಕಾಡುಗಳು ಬೆಳೆಸ್ದಂಗೆ ಆಗುತ್ತೆ. ಈಗ ನಾವೆಲ್ಲ ನೋಡಿದ್ದೀವಿ 20 ವರ್ಷಗಳ ಹಿಂದೆ ಎಲ್ಲೇ ನಮಗೆ ಜಿಂಕೆಗಳು ಮತ್ತು ನವಿಲು ಕಾಣಿಸ್ಕೊಂಡಿಲ್ಲ. ಈಗ ಅವು ಜಾಸ್ತಿ ಆಗುತ್ತೆ. ಯಾಕಂದರೆ ವೈಲ್ಡ್ ಅನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಜಾಸ್ತಿ ಬಂದಮೇಲೆ ಯಾರು ಸಾಯ್ಸೋಕೆ ಹೋಗಲ್ಲ, ಭಯ ಮತ್ತು ಜೈಲು ಹೋಗ್ತೇಪ್ಪ ಅಂತ. ಆ ಥರ ಒಂದು ಆಕ್ಟ್ ಬಂದುಬಿಟ್ರೆ ಪನಿಷ್ಮೆಂಟ್ ಬಂದರೆ ಯಾರು ಮರ ಕಟ್ಟಿದ್ರೆ ಪನಿಷ್ಮೆಂಟ್ ಆಗುತ್ತೆ. ಆಲ್ರೆಡಿ ಕಾನೂನು ಇದೆ, ಬಟ್ ಎನ್ಫೋರ್ಸ್ ಆಗ್ತಾಯಿಲ್ಲ ಸರ್ ಸರಿಯಾಗಿ. ಇದೆಲ್ಲ ಎನ್ಫೋರ್ಸ್ ಆದರೆ ಅವಾಗ ಮತ್ತೆ ಫಾರೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ನಾವು 2 ಮಾತನ್ನು ಅಪಾಯಿಂಟ್ಮೆಂಟ್ ಮಾಡಿ. ಅದು ಮಾನವ ಕುಲಕ್ಕೆ ಕಂಟಕ. ಇವೆಲ್ಲವೂ ಜಾಸ್ತಿ ಆದ್ದರಿಂದ ನಮ್ಮ ಭೂಮಿ ಮೇಲೆ ಶಾಖ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ವಿಜ್ಞಾನಿಗಳ ಒಂದು ಸರ್ವೆ ಪ್ರಕಾರ ಭೂಮಿ ಮೇಲೆ ಪ್ರತಿ ವರ್ಷ ಶಾಖ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ವಿಜ್ಞಾನಿಗಳು ಹೇಳಿದರೆ ಭೂಮಿನೂ ಸ್ವಲ್ಪ ಅಳ್ಳಾಡ್ತು ಅಂತ. ಈ ಸಾರಿ ನಾವು ಶಕೆ ಆಗಿಬಿಟ್ರೆ ಒದ್ದಾಡಿ ಅಂತೀವಲ್ಲ, ಹಂಗೆ ಭೂಮಿನೂ ಒದ್ದಾಡಿದೆ. ಇದನ್ನು ಇಡೀ ಪ್ರಪಂಚದ ಎಲ್ಲ ದೇಶಗಳು ಏನಾದರೂ ಮಾಡಿ ಕಡಿಮೆ ಮಾಡಲೇಬೇಕು ಅಂತ ಎಚ್ಚೆತ್ತುಕೊಂಡು ಒಂದು ಪ್ರಯತ್ನ ಆಗ್ತಾಯಿದೆ. ಹಾಗೂ ಮುಂದುವರೆದ ರಾಷ್ಟ್ರಗಳು ನಾವೇ ದುಡ್ಡು ಕೊಡ್ತೀವಿ, ನೀವೆಲ್ಲ ಸರಿ ಮಾಡ್ಕೊಳ್ಳಿ ಪರಿಸರ ಅಂತ ದುಡ್ಡು ಕೊಡೋಕ್ಕೂ ಹೊರಟಿದ್ದಾರೆ. ಪರಿಸರ ಸುತ್ತ 3 ದೇಶದಲ್ಲಿ ಕೆಟ್ಟೋಗಿ ಒಂದೇ ದೇಶದಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ
ಅದು ಗಾಳಿ ಮುಖಾಂತರ ಆದೇಶದ್ದು ಕೆಡಿಸುತ್ತೆ. ಅದಕ್ಕೋಸ್ಕರ ಮುಂದುವರೆದ ರಾಷ್ಟ್ರಗಳು ನಿಮ್ಮ ಖರ್ಚಿಗೆ ದುಡ್ಡು ಸಾಲಿಲ್ಲ ಪರಿಸರ ಸರಿ ಮಾಡಲಿಕ್ಕೆ ಅಂದರೆ ನಾವೇ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಮಾನವ ಕುಲಕ್ಕೆ ಪರಿಸರನೇ ಇಂಪಾರ್ಟೆಂಟ್. ಪರಿಸರ ಅಂದರೆ ನೀರು, ಗಾಳಿ ಮತ್ತು ಶಬ್ದ ಮೂರೇ ಹಾಳಾಗ್ತಾ ಇದೆ ಅಂತಲ್ಲ. ನಾನು ಕೆಲವು ಕಡೆ ಹೇಳ್ತಾ ಇದ್ದೆ, ನಾವು ಅರ್ಧ ಪುಣ್ಯವಂತರು, ನಮ್ಮ ತಂದೆ ತಾಯಿ ಪೂರ್ತಿ ಪುಣ್ಯವಂತರು. ಇನ್ನು ನಮಗೆಲ್ಲ ಹುಟ್ಟಿರೋವಲ್ಲ, ಅವು ಪೂರ್ತಿ ಏನೂ ಇಲ್ಲ. ನಮ್ಮ ಕಾಲದ್ದೇ ತಗೊಳ್ಳಿ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಸ್ಕೂಲು ಮರ ಇರೋದೇ ಇರ್ತಾಯಿತ್ತು, ರೋಪ್ ಇರ್ತದೇ ಇರ್ತಾಯಿತ್ತು, ಗಿಡ ಮರಗಳು ಇರ್ತಾಯಿತ್ತು. ನಮ್ಮ ಹೈಸ್ಕೂಲಲ್ಲೇ ನಾವು ಊಟ ತಗೊಂಡು ಸ್ಕೂಲಿಗೆ ಬಂದರೆ ಆ ಕಡೆಯಿಂದ ಟಿಫನ್ ಕೇಳಿ ತುಂಬ ಹಣ್ಣು ತುಂಬ್ಕೊಂಡು ಹೋಗ್ತಾಯಿತ್ತು. ಈಚಲ ಹಣ್ಣು, ಪಾಪಕ್ಷೆ ಹಣ್ಣು, ಬ್ಯಾಲ್ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು ಇಷ್ಟೂ ತುಂಬ್ಕೊಂಡು ಹೋಗ್ತಾಯಿತ್ತು. ಇವತ್ತು ಯಾವ ಹಣ್ಣು ಇಲ್ಲ. ನಮ್ಮ ಮಕ್ಕಳನ್ನ ನಮ್ಮನೆ ಮನೆಯಿಂದ ಕಾಂಕ್ರೀಟ್ ಮನೆಯಿಂದ ವ್ಯಾನ್ಗೆ ಹಾಕ್ತಾಯಿದ್ದೀವಿ. ವ್ಯಾನಿಂದ ತಗೊಂಡಾಗ ಅವರು ಕಾಂಕ್ರೀಟ್ ಮನೆಗೆ ಹಾಕ್ತಾರೆ, ಓದ್ಬಿಟ್ಟು ತಿರ್ಗಾ ವ್ಯಾನ್ಗೆ ಹಾಕ್ತಾರೆ, ವ್ಯಾನಿಂದ ಬಂದು ನಮ್ಮ ಕಾಂಕ್ರೀಟ್ ಮನೆಗೆ ಹಾಕ್ತಾರೆ. ಪರಿಸರ 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 ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ. ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ. ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ. ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ. ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ. ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ. ಮಾತೆಯಂತೆ ಕಾಪಾಡಿದರು ನಮ್ಮನ್ನು ಪರಿಸರ, ಮಾತೆಯಂತೆ ಕಾಪಾಡಿದರು ನಮ್ಮನ್ನು ಪರಿಸರ. ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ, ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ. ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ, ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ. ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ. ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ. ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ, ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಿಲ್ಲ ನಮ್ಮ ಕೊಡುಗೆ. ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಲಿಲ್ಲ ನಮ್ಮ ಕೊಡುಗೆ. ಪರಿಸರ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು, ಪರಿಸರದ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು. ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಹುರುಪು, ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಹುರುಪು. ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಾಮಿತ್ರನಂತೆ. ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಾಮಿತ್ರನಂತೆ. ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ ಸತ್ಯ ಹರಿಶ್ಚಂದ್ರನಂತೆ. ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ ಸತ್ಯ ಹರಿಶ್ಚಂದ್ರನಂತೆ. ದೇಶದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಆಗಸ್ಟ್ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದ್ದನ್ನು ಹೆಚ್ಚಾಗಿ ನಾವು ಆಚರಿಸ್ತೀವಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥದ್ದು ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು, ಒಬ್ಬ ಮಗು ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು. ಹಾಗೆ ಒಂದು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು. ಈಗ ನಾವು ಈ ದಿನ ನೀರು, ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ. ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೊದಿಕೆ ಅನ್ನೋದು ಜಾಸ್ತಿ ಇದೆ. ಏನು ಗ್ರೀನ್ ಕವರ್ ಅಂತ ಹೇಳ್ತೀವಿ, ಬರೀ ಅರಣ್ಯ ಗಿಡಗಳನ್ನ ನಡೆಸಬೇಕು ಅಥವಾ ಶೋ ಗಿಡಗಳು ಆ ಥರ ಏನಿಲ್ಲ. ಅಡಿಕೆ, ತೆಂಗು, ಈಗ ರೈತರ ಜಮೀನಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ 1 ಎಕರೆಗೆ 200 ಗಿಡಗಳನ್ನ ಕೊಡ್ತೀವಿ. 1 ಹೆಕ್ಟರ್ಗೆ 400 ಗಿಡ. ಅಂದರೆ ಅವ್ರ ಜಮೀನಲ್ಲಿ ಹೊನ್ನೆ, ತೇಗ, ಬೇವು ಇತರೆ ಕಾಡುಜಾತಿ ಸಸಿಗಳನ್ನ ಬೆಳೆಸಿದ್ರು ಸಹ ನಾವು ಅವರಿಗೆ ಪ್ರತಿ ವರ್ಷಕ್ಕೆ 1 ಸಸಿಗೆ 100 ರೂಪಾಯಿ ರೀತಿ ಕೊಡ್ತೀವಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ.
ಇದನ್ನ ನಾವು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂದರೆ, ಯಾವುದೇ ರೈತರು ಇಲ್ಲಿ ತಮಗೆ ಗೊತ್ತು ಅವರು ಒಂದು ಅರ್ಧ ಎಕರೆ ಭೂಮಿಗೋಸ್ಕರ ಎಷ್ಟು ದಿನ ಅವರು ನ್ಯಾಯಾಲಯ ಕಲಿತಾರೆ ಅಂತ. ಅದೇ ಅವರು ಭೂಮಿಯನ್ನು ಇರೋ ಭೂಮಿಯನ್ನು ಹೆಚ್ಚು ಹಸಿರುವುದಕ್ಕೆ ಮಾಡೋದ್ರಿಂದ ಏನಾಗುತ್ತೆ, ಅವರು ಭೂಮಿ ನಮ್ಮ ಪರಿಸರಕ್ಕೆ ಬಡವಳಿನ ಕೊಟ್ಟಂಗಾಗುತ್ತೆ. ನಾವು ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೋದು. ಮತ್ತು ನಾವು ಇಲ್ಲಿ ವಿಒಸರು ಇದ್ದಾರೆ. ನಾವು ಪ್ರತಿ ಶಾಲೆಗಳಲ್ಲಿ 5 ಸಸಿಗಳನ್ನ 5 ರಿಂದ 10 ಸಸಿಗಳನ್ನ ನೆಡಕ್ಕೆ ಯೋಚನೆ ಮಾಡಿದ್ದೀವಿ. ಇಡೀ ನಮ್ಮ ತಾಲೂಕಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆ ಈ ತಿಂಗಳಲ್ಲಿ 10,000 ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ ಮುಂದಿನ ತಿಂಗಳಲ್ಲಿ ಹೈಕೋರ್ಟ್ ಜಡ್ಜ್ ಸಾಹೇಬ್ ಬರ್ತಾ ಇದ್ದಾರೆ. ನಾವೆಲ್ಲರೂ ಒಂದು ಕಾನೂನು ವನ ಅಂತ ಮಾಡ್ತಾ ಇದ್ದೀವಿ. ಕಾನೂನು ವನ ಅಂತ ಮಾಡಿ ತಮ್ಮ ಎಲ್ಲರೂ ಒಂದು 100 ಗಿಡಗಳು ಅತಿ ಹೆಚ್ಚಿನ ಹೈಟ್ ಆಗಿರೋದು ಒಳ್ಳೆ ಗಿಡಗಳನ್ನ ಬೆಳೆಸಿ ಒಂದು ಕಾನೂನು ವನ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ಮಾಡ್ತೀವಿ. ಇದರಿಂದ ಏನು ಅಂದರೆ, ತಾವು ಕಾನೂನು ತಿಳುವಳಿಕೆ ಕೊಡೋರು ಜನರಿಗೆ ಗಿಡಗಳ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅವರಿಗೆಲ್ಲ ಒಂದು ನಿದರ್ಶನ ಥರ ತೋರಿಸ್ಬೋದು ಅಂತ ಅದರ ಉದ್ದೇಶ. ಮತ್ತು ಈ ದಿನ ಸೇವ್ ವಾಟರ್, ಸೇವ್ ಕನ್ಸರ್ವೇಷನ್, ಡೆಸಿಫಿಕೇಷನ್, ಈ ರೀತಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ನಾವು 1973 ಇಸ್ವಿಯಿಂದ ಇದುವರೆಗೆ 51 ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಾಫ್ ಸೆಂಚುರಿ ಆಗೋಗಿದೆ. ಸೊ ಮುಂದಿನ ಪೀಳಿಗೆಗೆ ನಾವು ಇದೇ ರೀತಿಯಾದ ಉತ್ತಮ ಪರಿಸರವನ್ನು ಕೊಡೋಣ. ನಾವೆಲ್ಲರೂ ಒಂದೊಂದು ಗಿಡನೆಲ್ಲ ತಂದುಕೊಟ್ಟಿದ್ದೀವಿ. ತೊಗೊಂಡೋಗಿ ತಾವೆಲ್ಲ ಒಂದೊಂದು ಗಿಡ ನೆಡಿ, ತಮ್ಮ ಮಕ್ಕಳುಗಳಿಗೂ ಅದನ್ನ ಹೇಳಿ, ಇಷ್ಟನ್ನ ಹೇಳ್ತಾ ಮತ್ತು ಇದನ್ನ ಈ ಒಂದು ಸುಂದರ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನೆರವೇರಿಸೋಕ್ಕೆ ಸಹಕರಿಸಿದ ಮಾನ್ಯ ಸಾಹಿತಿಗಳಿಗೆ, ವಕೀಲ ಸಂಘದವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸಿ ನನ್ನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಂದುಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು 19 ಸ್ಥಾನ ಗಳಿಸಿ ಅದ್ಭುತವಾದ ಸಾಧನೆ ಮಾಡಿದ ಹಿನ್ನೆಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ಸಂಭ್ರಮಾಚರಿಸಿದರು. ಶನಿವಾಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನ ವಿಭಿನ್ನವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.